ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಸಂಚಿಕೆ ವಿಶೇಷವಾದ ವೃಷಭ ರಾಶಿಯ ಲೈಫ್ ಟೈಮ್ ವಿಶೇಷತೆಗಳೇನು, ಫಲಾಫಲಗಳೇನು ಅಂತ ನೋಡೋಣ. ಸೊ ಇದು ಒಂದು ಜನರಲ್ ಪ್ರಿಡಿಕ್ಷನ್ ಥರ ತಗೋಬಹುದು. ಸೊ ಯಾವುದೇ ಆಗಲಿ ಅದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ದಶಾಭುಕ್ತಿಗಳ ಮೇಲೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಗುರುಬಲ, ಶನಿ ಬಲ, ಎಲ್ಲದರ ಮೇಲೂ ಸಹ ಅದು ಡಿಪೆಂಡ್ ಆಗಿರುತ್ತೆ. ಇದು ಒಂದು ನಿಮ್ಮ ಜನರಲ್ ಪ್ರಿಡಿಕ್ಷನ್, ವೃಷಭ ರಾಶಿಯವ್ರ ಗೋಚಾರ ಫಲ ಹೇಗಿದೆ ಅಂತ ತಗೋಬಹುದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೃಷಭ ರಾಶಿ, ವೃಷಭ ಅಂದರೆ ಏನು? ವೃಷಭ ಅಂದರೆ ಎತ್ತು, ಗೂಳಿ ಅಂತ ಅರ್ಥ. ಸೊ ಎತ್ತು, ಗೂಳಿ ಯಾವಾಗಲೂ ಏನು ಮಾಡುತ್ತೆ, ಅದು ಯಾವಾಗಲೂ ದುಡಿಯೋದೇ ಕೆಲಸ, ದುಡಿದು ಬೇರೆಯವರಿಗೆ ಲಾಭ ಆಗುತ್ತೆ. ಅದೇ ರೀತಿ ವೃಷಭ ರಾಶಿಯವರ ನೇಚರ್ ಸಹ ಹೌದು. ಮತ್ತು ಇದಕ್ಕೆ ಅಧಿಪತಿ ಯಾರು ಅಂದರೆ ಶುಕ್ರ. ಮತ್ತು ಇವರು ಯಾವ ದಿಕ್ಕಲ್ಲಿ ಕೂತು ಓದ್ಬೋದು ಅಥವಾ ಯಾವ ದಿಕ್ಕಲ್ಲಿ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಮನೆ ಕಟ್ಬೋದು ಅನ್ನೋದಾದರೆ ದಕ್ಷಿಣ. ಆ್ಯಂಡ್ ಇವರು ಯಾವಾಗಲೂ ನಾನು ಹೇಳಿದ ರೀತಿ ಎತ್ತಿನ ಥರ ದುಡಿತಾನೇ ಇರಬೇಕು, ಸ್ಟ್ರಗಲ್ ಪಡ್ತಾನೇ ಇರಬೇಕು, ಹಾರ್ಡ್ ವರ್ಕ್ ಮಾಡ್ತಾನೇ ಇರಬೇಕು. ಹಾಗಿದ್ರೆ ಮಾತ್ರ ಅವರು ತುಂಬ ಚೆನ್ನಾಗಿ ಜೀವನದಲ್ಲಿ ಮೇಲೆ ಬರ್ತಾರೆ. ಲಕ್ಕಿಂದ ಮೇಲೆ ಬರ್ತೀನಿ ಅನ್ನೋದು ದೊಡ್ಡ ಸುಳ್ಳು ಇವರ ರಾಶಿನಲ್ಲಿ. ಮತ್ತು ಇವರು ತುಂಬ ಪ್ರೀತಿ ಮಾಡುವ ಜೀವ, ಪ್ರೀತಿ ಹಂಚೋ ಜೀವ, ಎಲ್ಲರನ್ನೂ ಸಹ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೋತಾರೆ. ಮತ್ತು ಇವ್ರದ್ದು ತುಂಬ ಚೆನ್ನಾಗಿರೋದೊಂದು ಏನಪ್ಪ ಅಂತಂದರೆ, ಅವ್ರ ಹತ್ರ ನೀವೇನಾದರೂ ಸೀಕ್ರೆಟ್ ಏನಾದರೂ ಹಂಚ್ಕೊಂಡ್ರೆ, ಈಗ ಫ್ರೆಂಡ್ ಸರ್ಕಲಲ್ಲಾಗಲಿ, ಯಾರೇ ಆಗಲಿ, ಫ್ಯಾಮಿಲಿ ಮೆಂಬರ್ಸು ಏನಾದರೂ ನಿಮ್ಮ ಹತ್ರ ಇಂದ ಸೀಕ್ರೆಟ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಯಾವುದೇ ಕಾರಣಕ್ಕೂ ಸಹ ಅದನ್ನು ಬಿಟ್ಕೊಡಲ್ಲ. ಅವರು ಮಣ್ಣಲ್ಲಿ ಮಣ್ಣಾದರೂ ಸಹ ಯಾರಿಗೂ ಗೊತ್ತಾಗಲ್ಲ ಅಂಥ ಸೀಕ್ರೆಟನ್ನು ಇವರು ಮೇಂಟೈನ್ ಮಾಡ್ತಾರೆ. ಬೇರೆಯವರ ಸೀಕ್ರೆಟು ರಿವೀಲ್ ಮಾಡಲ್ಲ, ಅದೇ ರೀತಿ ಅವರ ಸೀಕ್ರೆಟು ಸಹ ಯಾರಿಗೂ ಬಿಟ್ಕೊಡಲ್ಲ. ಆ ಥರ ಮೇಂಟೈನ್ ಮಾಡ್ತಾರೆ. ಇದು ಒಂದು ಒಳ್ಳೆಯ ವಿಷಯನೇ ಕೂಡ. ಸೊ ಇದರಿಂದ ಇವರನ್ನ ನಂಬಿಕಸ್ಥರು ಅಂತಲೂ ಸಹ ಕರಿಬೋದು. ಮತ್ತು ಇವರು ಅಲಂಕಾರ ಪ್ರಿಯರು, ಅಲಂಕಾರ ಮಾಡ್ಕೊಳ್ಳೋದು. ಈ ವೃಷಭ ರಾಶಿಯಲ್ಲಿ ಹೆಣ್ಮಕ್ಳು ಏನಾದರೂ ಜನಿಸ್ಬಿಟ್ರೆ ಅಲಂಕಾರ ಪ್ರಿಯರು ಜಾಸ್ತಿ. ಹೊಸ ಬಳೆಗಳು ತೊಗೊಳ್ಳೋದು, ಮೇಕಪ್ ಐಟಮ್ಗಳು, ಆ ಥರ ಜ್ಯುವೆಲರಿ, ಆ ಥರ, ಮತ್ತು ಪರ್ಫ್ಯೂಮ್ಸು. ಯಾಕಂದರೆ ಇವರಿಗೆ ಶುಕ್ರ ಅಧಿಪತಿ ಅಲ್ವಾ, ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಮತ್ತು ಇವ್ರದ್ದು ಹೇಗೆ ಕಾಣ್ತಾರೆ ಅಂತ ನೋಡೋಕ್ಕೆ ಅನ್ನೋದಾದರೆ, ಇವ್ರದ್ದು ದೊಡ್ಡ ಅಗಲವಾದ ಮುಖ ಇರುತ್ತೆ, ಬಲಿಷ್ಠವಾದ ದೇಹ, ಮತ್ತು ಕೆನ್ನೆಯಲ್ಲಿ ಅಥವಾ ಕೆನ್ನೆ ಮೇಲ್ಗಡೆ ಕಣ್ಣತ್ರ ಸ್ವಲ್ಪ ಗಾಯಗಳು ಚಿಕ್ಕ ವಯಸ್ಸಲ್ಲಿ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇವರೇನು ಅಂತಂದರೆ ತ್ಯಾಗ ಜೀವಿಗಳು. ಇವರು ಯಾರಾದರೂ ಬೇಡ್ಕೊಂಡು ಬಂದು ನನಗೆ ಹಿಂಗೆ ಬೇಕು ಅಥವಾ ಕಷ್ಟ ಆಗಿದೆ ಕೊಡಿ ಅಂದರೆ ಕೈ ಎತ್ತಿ ದಾನ ಮಾಡ್ತಾರೆ. ಕೇಳ್ದಿದ್ರೇ ಕೊಡೋದು ಜಾಸ್ತಿ, ಇನ್ನು ಕೇಳಿದ್ರಂತೂ ಇವರಿಂದ ಹೆಲ್ಪ್ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಮತ್ತು ಇವರು ಏನಪ್ಪ ಅಂತಂದರೆ ತುಂಬ ಹಂಚ್ಕೊಳ್ಳಲ್ಲ. ಇವರು ದುಃಖನಾಗಲಿ ಏನೇ ಆಗಲಿ ಒಳಗಡೆನೆ ಸಹಿಸ್ಕೊಳ್ಳುವಂಥ ಗುಣ ಇರುತ್ತೆ ಅವರಿಗೆ. ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಒಬ್ಬರೇ ಕೂತ್ಕೊಂಡು ಅಳ್ತಾರೆ ಹೊರ್ತು ನನಗೆ ಹಿಂಗಾಗಿದೆ ಅಂತ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಯಾರಾದರೂ ಬಂದು ಕೇಳಿದ್ರು ಸಹ ಹೇಳಲ್ಲ ಇವರು. ಅವರೇ ನುಂಗ್ಕೊಂಡು ಸಹಿಸ್ಕೊಂಡು ಅದರಿಂದ ಹೊರಗೆ ಬರ್ತಾರೆ. ಇವ್ರದ್ದೊಂದು ತುಂಬ ಚೆನ್ನಾಗಿರೋ ನೇಚರ್ ಅಂತಂದರೆ ಯಾವುದನ್ನು ಸಹ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಅಲ್ಲಿಂದ ಅಲ್ಲಿಗೆ ಬಿಟ್ಬಿಟ್ಟು ಅವರನ್ನು ಅವರು ಎಲ್ಲದನ್ನು ಕಷ್ಟದಿಂದ ಹೊರ ಬಂದು ಒಂದು ಹೊಸ ಜೀವನನ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇವರಿಗೆ ಏನು ಹೆಲ್ತ್ ಪ್ರಾಬ್ಲಮ್ಮು ಅಂದರೆ ಕಫ. ಇವ್ರಿಗೆ ಕಫದ ಪ್ರಾಬ್ಲಮ್ ತುಂಬ ಇರುತ್ತೆ. ಅದು ಗ್ರೀನ್ ಕಲರ್ ಕಫ. ಅದಂತೂ ಪದೇ ಪದೇ ಚಿಕ್ಕ ವಯಸ್ಸಲ್ಲಿ ಒಂದು 7-8-10 ವರ್ಷದವರೆಗೂ ಬರ್ತಾನೇ ಇರುತ್ತೆ ಅವರಿಗೆ. ಮತ್ತು ಇವರು ಆಗ ಹೇಳ್ದಿರುತ್ತಿ ಯಾರಾದರೂ ತಪ್ಪು ಮಾಡಿ ಇವ್ರ ಕೈ ಸಿಗಾಕೊಂಡ್ರೆ ಇವರು ಬೇಗ ಅವರನ್ನು ಕ್ಷಮಿಸ್ಬಿಡ್ತಾರೆ. ಕ್ಷಮಿಸುವಂಥ ಗುಣ ಜಾಸ್ತಿ. ಮತ್ತು ಇವರು ತುಂಬ ಫುಡ್ಡಿ. ಆಗಾಗ ಏನಾದರೂ ತಿಂತಾನೆ ಇರಬೇಕು. ತಿಂಡಿ ಆದಮೇಲೂ ತಿನ್ನಬೇಕು, ಊಟ ಆದಮೇಲೂ ತಿನ್ನಬೇಕು. ತಿಂಡಿ ಊಟ ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲೂ ಅಷ್ಟೇ ಯಾವಾಗಲೂ ಏನಾದರೂ ತಿಂತಾ ಇರ್ತಾರೆ. ಹೊಸ ಖಾದ್ಯಗಳನ್ನು ಟೇಸ್ಟ್ ಮಾಡೋದು. ಟ್ರಾವೆಲ್ ಮೇಲಾದ್ರು ಮಾಡಿದಾಗ ನಂಗೆ ಅದು ಬೇಕು ಇದು ಬೇಕು ಅಂತ ತಿನ್ನೋದು. ಪ್ರಯಾರಿಟಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಇವರಿಗೆ. ಮತ್ತು ಕರೆದ ತಿಂಡಿಗಳು ಇವ್ರಿಗೆ ಜಾಸ್ತಿ ಇಷ್ಟಪಡ್ತಾರೆ. ಮತ್ತು ಇವರಿಗೆ ಒಳ್ಳೆಯ ಮಿತ್ರರು ಸಿಗ್ತಾರೆ. ಇವರಿಗೆ ಫ್ರೆಂಡ್ಸ್ ಕಮ್ಮಿ ಇದ್ರೂ ತುಂಬ ನಂಬಿಕಸ್ಥ ಮಿತ್ರರು ಸಿಗ್ತಾರೆ. ಮತ್ತು ಅವರಿಗೆ ವೃಷಭ ರಾಶಿಯವರು ಒಳ್ಳೆ ಗಂಡ ಅಥವಾ ಹೆಣ್ಮಕ್ಳಾಗಿದ್ದರೆ ಒಳ್ಳೆ ಗಂಡ ಅಥವಾ ಗಂಡು ಮಕ್ಕಳಾಗಿದ್ದರೆ ಒಳ್ಳೆ ಹೆಂಡತಿ ಸಿಗ್ತಾರೆ. ಮತ್ತು ಜೀವನದ ಮಧ್ಯ ಅಥವಾ ಅಂತ್ಯ ಭಾಗದಲ್ಲಿ ಸುಖವಾಗಿ ಜೀವನ ನಡೆಸ್ತಾರೆ ಇವರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಧ್ಯ ವರ್ಗದ ಜನರಾಗಿದ್ರೂ ಎಲ್ಲದಕ್ಕೂ ಸ್ವಲ್ಪ ಸ್ಟ್ರಗಲ್ ಮಾಡೇ ತೊಗೋಬೇಕಾಗುತ್ತೆ. ಬಟ್ ಇವರು ಜೀವನದ ಮಧ್ಯ ಭಾಗ ಏನು ಬರುತ್ತೆ ಅಥವಾ ಅಂತ್ಯ ಭಾಗದಲ್ಲಿ ಇವರು ತುಂಬ ಸೌಖ್ಯವಾಗಿ ಇರ್ತಾರೆ. ಮತ್ತು ಇವರಿಗೆ ಏನು ಕೇಳ್ಕೊಬಂದಿರ್ತಾರೆ ಈ ರಾಶಿಯವರು ಅಂದರೆ ಪಿತ್ರಾರ್ಜಿತ ಆಸ್ತಿ ಸಿಕ್ಕೇ ಸಿಗುತ್ತೆ. ಏನು ಕೋರ್ಟ್ ಪ್ರಾಬ್ಲಮ್ ಆಗಲಿ ಏನೇ ಆಗಲಿ, ಯಾರು ಏನೇ ಮಾಡಿದ್ರು ಇವರಿಗೆ ಪಿತ್ರಾರ್ಜಿತ ಆಸ್ತಿ ಕಟ್ಟಿಟ್ಟ ಬುತ್ತಿ.
ಆಮೇಲೆ ಮಹಾ ದೈವ ಭಕ್ತರು ಕೂಡ. ಇವರಿಗೆ ಮಂತ್ರ ಕಲಿಯೋದು, ಪಠಿಸೋದು, ಆಮೇಲೆ ಶ್ಲೋಕಗಳು ಕಲಿಯೋದು, ಹೋಮ ಹವನಗಳಲ್ಲಿ ಭಾಗಿಯಾಗೋದು, ಪೂಜಾ ಕಾರ್ಯಗಳಿಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು ಅಂದರೆ ತುಂಬ ಇಷ್ಟ ಇರ್ತಾರೆ. ಸೊ ಎಲ್ಲ ಇವರು ದೇವಸ್ಥಾನಗಳಿಗೆ ಹೋಗಿ ಮನಸ್ಸನ್ನು ಸಂತೋಷವಾಗಿ ಕಾಮಾಗಿ ಮಾಡ್ಕೋತಾರೆ. ಅದೊಂಥರ ಥೆರಪಿ ಇವರಿಗೆ ಅಂತಲೇ ಹೇಳ್ಬೋದು. ಮತ್ತು ಇವರಿಗೆ ಫೇವ್ರೆಟ್ ವಾರ ಅಥವಾ ಲಕ್ಕಿ ವಾರ ಯಾವುದು ಅಂದರೆ ಶುಕ್ರವಾರ. ಮತ್ತು ಇವರು ಮಹಾಲಕ್ಷ್ಮಿನ ಆರಾಧನೆ ಮಾಡಿದ್ರೆ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಥವಾ ಮಹಾಲಕ್ಷ್ಮಿಗೆ ತಾವರೆ ಹೂವು ಕೊಡೋದು, ಆ ಥರದ್ದೆಲ್ಲ ಮಾಡ್ತಾ ಬಂದರೆ, ಮಹಾಲಕ್ಷ್ಮಿನ ಜಪಿಸ್ಕೊಂಡು ದೀಪ ಹಚ್ಚೋದು ಮನೆಯಲ್ಲಿ, ಅದನ್ನೆಲ್ಲ ಮಾಡ್ತಾ ಬಂದರೆ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇವರಿಗೆ ಲಕ್ಕಿ ಕಲರ್ಸ್ ಯಾವುದು ಅಂದರೆ ಬಿಳಿ ಕಲರ್ ಮತ್ತು ನೀಲಿ ಕಲರ್ ಇವರಿಗೆ ತುಂಬ ಒಳ್ಳೆಯ ಲಕ್ಕಿ ಕಲರ್ಸ್. ಮತ್ತು ಲಕ್ಕಿ ನಂಬರ್ಸ್ ಯಾವುದು ಅಂದರೆ 6 ಅಥವಾ 8. 6 ಅಥವಾ 8ನ ಇವರು ಎಲ್ಲಾದರೂ ಸರಿ ಯೂಸ್ ಮಾಡ್ತಾ ಬಂದರೆ ಒಳ್ಳೆಯದಾಗುತ್ತೆ. ಮತ್ತು ಇವರಿಗೆ ರತ್ನಗಳು ಯಾವ್ಯಾವ ಆಗಿಬರ್ತವೆ ಅಂದರೆ ನೀಲ, ಪಚ್ಚೆ, ಈ ಥರದ್ದೆಲ್ಲ ಆಗಿಬರುತ್ತೆ. ಇವರಿಗೆ ವಜ್ರ ಕೂಡ ಸಹ ಚೆನ್ನಾಗಿ ಆಗಿಬರುತ್ತೆ. ಮತ್ತು ಇವರು ಕೆಲಸದಲ್ಲಿ ತುಂಬ ಶ್ರದ್ಧೆ ಇಟ್ಟು ಮಾಡ್ತಾರೆ. ಇವ್ರದ್ದು ಶ್ರೀತತ್ವ ರಾಶಿಯಾಗಿರುತ್ತೆ. ಮತ್ತು ನೋಡೋಕ್ಕೆ ಮಾತ್ರ ಆಕರ್ಷಕರಾಗಿ ಕಾಣ್ತಾರೆ. ಈ 100 ಜನ ಮಧ್ಯದಲ್ಲೂ ಯಾರಪ್ಪ ವೃಷಭ ರಾಶಿಯವರು ಅಂತ ತಲೆ ಎತ್ತಿ ನೋಡಿದ್ರೆ ಇವರೇ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಆಕರ್ಷಕರಾಗಿರ್ತಾರೆ ಇವರು. ಮತ್ತು ಇವರು ಯಾವ ಜಾಬಲ್ಲಿ ಸೇರಿಕೊಂಡ್ರೆ ಅವರಿಗೆ ಏಳಿಗೆ ಆಗುತ್ತೆ ಅನ್ನೋದಾದರೆ ಫೋಟೋಗ್ರಾಫಿ, ಆರ್ಕಿಟೆಕ್ಚರ್ ಅಥವಾ ಕಲಾಕ್ಷೇತ್ರ, ಸಂಗೀತ, ಆ್ಯಕ್ಟಿಂಗ್ ಮಾಡೋದು, ಆ ಥರದ್ದಲ್ಲೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಆಗ್ತಾರೆ. ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್, ಜ್ಯೋತಿಷ್ಯ ಮಾಡೋದು ಅಥವಾ ಸಂಶೋಧನೆ ಮಾಡುವಂತಹ ಗುಣ ಇರುತ್ತೆ. ಸೊ ಸೈಂಟಿಸ್ಟ್ ಸಹ ಆಗ್ಬೋದು. ಆ ಥರದ್ದೆಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಡಿಟೆಕ್ಟಿವ್, ಆ ಥರದ್ದಾದರೆ ತುಂಬ ಚೆನ್ನಾಗಿರುತ್ತೆ ಅವರಿಗೆ. ಮತ್ತು ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ಸ್ಗಳು, ಮಧುಮೇಹ, BP, ಈ ಥರದ್ದೆಲ್ಲ ಕಾಯಿಲೆಗಳು ಬರುವಂಥದ್ದಿರುತ್ತೆ. ಮತ್ತು ಅವ್ರಿಗೆ ತುಂಬ ದರ್ಪ ಜಾಸ್ತಿ, ನನ್ನಿಂದಲೇ ಆಗಿರೋದು, ನಾನೇ ಅನ್ನೋದಂತ ಹೇಳ್ಕೊಳ್ಳುವಂಥ ಬುದ್ಧಿ ಜಾಸ್ತಿ ಇರುತ್ತೆ. ಮತ್ತು ಇವ್ರಿಗೆ ಕೋಪ ಜಾಸ್ತಿ. ಕೋಪ ಬಂತು ಅಂತಂದರೆ ಬೇರೆಯವ್ರನ್ನ ನಾಶ ಮಾಡಿಬಿಡ್ತಾರೆ, ಅಷ್ಟು ಕೋಪ ಇರುತ್ತೆ ಇವರಿಗೆ. ಮತ್ತು ರಾಹು ಇದರಲ್ಲಿ ಪ್ರಬಲನಾಗಿದ್ದರೆ ಇವರು ವಿದೇಶಗಳಿಗೆ ಹೋಗಿ ಜೀವನ ಮಾಡುವಂಥದ್ದು, ವಿದ್ಯಾಭ್ಯಾಸ ಮಾಡುವಂಥದ್ದು ಚೆನ್ನಾಗಿ ಆಗಿಬರುತ್ತೆ. ಮತ್ತು ಬಿಸ್ನೆಸ್ ಮಾಡಿದ್ರೂ ಸಹ ಚೆನ್ನಾಗಿರುತ್ತೆ ಇವರಿಗೆ. ಮತ್ತು ಹೇಳಿದ್ದನ್ನು ಯಾವಾಗಲೂ ಪದೇ ಪದೇ ಹೇಳ್ತಿರ್ತಾರೆ. ಹಳೇದನ್ನು ಜಾಸ್ತಿ ಮೆಲ್ಕಾಕ್ತಾರೆ, ಅದನ್ನು ಕಮ್ಮಿ ಮಾಡಬೇಕು.